ನಿನಗೇನಾದ್ರೂ ಹೇಳಬೇಕು ಅನ್ಸಿದ್ರೆ ಅದು ಆದ್ಯನ್ಗಲ್ಲ, ಸೀನುಗೆ ಹೇಳು. ಆದ್ಯ ಏನಾದ್ರೂ ಸೀನು ಹಿಂದೆ ತಿರುಗ್ತಾ ಇದ್ದಾಳ? ಚಾರು ಜೊತೆ ಸಂಸಾರ ಮಾಡಬೇಡ ಅಂತ ಏನಾದ್ರೂ ಹೇಳಿದಾಳ? ಇಂಥ ಮಾತುಗಳನ್ನ ಸಹಿಸೋಕಾಗದೆ ತನ್ನ ದಾರಿಲಿ ತಾನು ಹೋಗ್ಬೇಕು ಅಂತ ಅನ್ಕೊಳ್ತಿದ್ದಾಳೆ. ಆ ಹುಡುಗನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ ಮೇಲೂ ಕೂಡ ಇನ್ನೂ ನೀನ್ ಯಾಕೆ ಆದ್ಯನ ಈ ರೀತಿ ಬೈತಾನೆ ಇರ್ತೀಯ? ಪ್ರತಿಯೊಂದಕ್ಕೂ ಬೈಯೋದಿಕ್ಕೆ ಅವಳೊಬ್ಳು ಸಿಕ್ಕಿದಾಳು ನಿಂಗೆ. ಮದ್ವೆ ಆಗಿರೋನು ಆದ್ಯ ಅಂತ ತಿರುಗ್ತಿದ್ರೆ ಅದು ನಿನ್ ಸೊಸೆ ಹೇಳಿತನ ಕಣೆ. ಅಮ್ಮ, ಇವಳು ನಮ್ಮ ಮನೇಲಿ ಇರೋ ತನಕ ಇವ್ರ ಸಂಸಾರ ನೆಟ್ಟಗಾಗಲ್ಲ. ಪದ್ಮ, ಅವ್ರು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನಿನಗೆ? ಆದ್ಯ ಹುಡುಗನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದಾಳೆ. ನಮ್ ರಾಜಿ ಮದುವೆ ಜೊತೆಗೆ ಅವ್ರ ಮದ್ವೆನೂ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇನ್ನೊಬ್ರು ಹೆಂಡತಿಯಾಗಿ ಹೋಗ್ತಿರೋ ಆದ್ಯಾಗೆ ಬೈಯೋದು ಒಳ್ಳೆ ಪದ್ಧತಿ ಅಲ್ಲ. ಇವರಿಬ್ಬರನ್ನ ಒಂದು ಮಾಡ್ಬೇಕು ಅಂತಾನೆ ಅಲ್ವಾ ಹನಿಮೂನ್ ಕಳಿಸ್ಬೇಕು ಅಂತ ನಾವ್ ಅನ್ಕೊಂಡಿದ್ದು. ಪೂಜೆಲೆ ಕೂತ್ಕೊಳ್ದೆ ಇರೋನು ನಾಳೆ ಹನಿಮೂನಿಗೆ ಹೋಗ್ತಾನೆ ಅನ್ನೋ ನಂಬಿಕೆ ನನ್ಗಿಲ್ಲ ಬಿಡು ಅತ್ಗೆ. ದೊಡ್ಡಪ್ಪ, ನನ್ ಕತ್ತೆಗೆ ಲಕ್ಷ್ಮೀ ಕಾಸನ್ನು ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾನೆ. ಅವನು ಏನ್ ಮಾತಾಡಿದ್ರು ನಾನಿದೀನಲ್ವೇನಮ್ಮ. ಪೂಜೆಯಲ್ಲಿ ಹೇಗ್ ಕೂತ್ಕೊಳ್ಳಲ್ವೋ, ನೀನ್ ಕತ್ತೆಗೆ ಅದನ್ನ ಹೇಗ್ ಕಟ್ಟೋದಿಲ್ವೋ ನಾನು ನೋಡ್ತೀನಿ. ನೀನ್ ಭಯ ಪಡ್ಬೇಡ. ನೀವೇ ಹೇಳ್ತಿದ್ದೀರಾ ಅಂದ್ರೆ ಇಲ್ಲ ಅಂತ ಹೇಳಲ್ಲ. ನಿಮ್ ಮಾತಿನ ಮೇಲೆ ನಂಬಿಕೆಯಿಂದಾನೆ ನಾನು ಈ ಪೂಜೆಗೆ ಕೂತ್ಕೋತೀನಿ. ಮೊದ್ಲು ನೀವೆಲ್ಲ ಕೂತ್ಕೊಳ್ಳಿ. ಸೀನು, ಪೂಜೆಯಲ್ಲಿ ಅನ್ಕೊಂಡಿರೋ ಪ್ರಕಾರ ಎಲ್ಲ ನಡೀಬೇಕು. ಪ್ರತಿ ಗಂಡ ತನ್ನ ಹೆಂಡತಿಗೆ ಸಹಾಯ ಮಾಡಬೇಕು. ಇಬ್ರು ಸೇರಿ ವ್ರತನ ಪೂರ್ತಿ ಮಾಡಿ ವ್ರತದ ಪ್ರತಿಫಲನ ಪಡ್ಕೋಬೇಕು. ಅರ್ಥ ಆಯ್ತಾ? ಕೂತ್ಕೋ.